ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನಮ್ಮನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತ್ಯೇಕವಾಗಿ ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳ್ತಿದ್ದೀರೆಂಬುದಾಗಿ ನಾನು ನೆನೆಸಿ ದೇವರಿಗೆ ಮಹಿಮೆ ಸಲ್ಲಿಸೋನಾಗಿದ್ದೇನೆ. ದೇವರ ವಾಕ್ಯ ನಮಗೆ ಜೀವವಾಗಿಯೂ ಬಲವಾಗಿಯೂ ಧೈರ್ಯವಾಗಿಯೂ ನಮ್ಮನ್ನು ಅದು ಮುನ್ನಡೆಸುವಂಥದ್ದಾಗಿದೆ. ಅದರಿಂದ ಆ ವಾಕ್ಯಗಳನ್ನು ಕೇಳುವುದರಲ್ಲಿ ಇನ್ನಷ್ಟು ಆಸಕ್ತಿ ಉಳ್ಳವರಾಗಿ ದೇವರ ವಾಕ್ಯನ ನೀವು ಕೇಳಬೇಕೆಂಬುದಾಗಿ ನಾನು ಬಯಸೋನಾಗಿದ್ದೇನೆ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡುವಂಥವರಾಗಿದ್ದಾರೆ. ಅದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸುವಂಥ ಆತನ ಕೃಪೆಗಾಗಿ ನಾವು ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆಯೊಂದಿಗೆ ಸಂದೇಶದ ಭಾಗವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯವು ನಿಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನೀವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿದಾಗ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ. ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ಬಯಸ್ತಾ ಇದ್ದೀರೋ ಅದರ ಕುರಿತು ದೇವರೇ ಈ ದಿನ ಧಾರಾಳವಾಗಿ ನೀವು ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ, ಮುಂದಿರುವ ಸಮಯ ದೇವರೇ ನೀವು ಮಾತಾಡಿರಿ, ನಾವು ಕೇಳ್ತೇವೆ. ನಿನ್ನ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ನೀವು ಹೇಗೆ ಮಾತಾಡ್ತೀರೋ ಅದೇ ಪ್ರಕಾರ ಜೀವಿಸಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಸ್ವಾಮಿ, ಈ ದಿನ ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದೀರೋ ಆ ವಿಷಯದ ಕುರಿತು ಮಾತಾಡಿರಿ. ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ, ನಮ್ಮನ್ನು ಶುದ್ಧೀಪಡಿಸಿರಿ, ನಮ್ಮನ್ನು ನಿನ್ನ ವಾಕ್ಯದ ಮೂಲಕ ರೂಪಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ದೇವರು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನ ಕಾಪಾಡಿಕೋ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನು ಕಾಪಾಡು ಎಂಬುದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡುವಾಗ ದೇವರು ನಮ್ಮ ವಶಕ್ಕೆ ಏನೆಲ್ಲ ಕೊಟ್ಟಿದ್ದಾರೋ ಅದನ್ನೆಲ್ಲ ಕಾಪಾಡಿಕೊಳ್ಳಿಕ್ಕೆ ದೇವರು ಕೃಪೆ ಕೊಡಲಿ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ತಿಮೋಥಿಯವರಿಗೆ ಬರೆದ ಪತ್ರಿಕೆ ಅದರ 6ನೇ ಅಧ್ಯಾಯ ಅದರ 20ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಅದರ ಕೊನೆಯ ಭಾಗದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೆಲ್ಲ ಕಾಪಾಡು ಎಂಬುದಾಗಿ ಅಪೊಸ್ತಲನಾದ ಪೌಲನು ತಿಮೋತಿಗೆ ಪತ್ರಿಕೆಯನ್ನು ಬರೆಯುವಾಗ ಬರೆದಿರೋದನ್ನು ನಾವು ನೋಡ್ತೀವಿ. 20ನೇ ವಚನ ಪ್ರಾರಂಭದಿಂದ ಓದೋದಾದರೆ, ಎಲೆ ತಿಮೋತಿಯೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಪಂಚಿಕವಾದ ಹರಟೆ ಮಾತುಗಳಿಗೆ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು ಎಂಬುದಾಗಿ ಅಲ್ಲಿ ಪೌಲನು ತಿಮೋತಿಯೊಂದಿಗೆ ಪತ್ರಿಕೆಯ ಮೂಲಕ ಬರೆದು ತಿಳಿಸೋದನ್ನು ನಾವು ನೋಡ್ಬೋದು. ಪ್ರಿಯರೇ, ದೇವರು ನಿಮ್ಮ ವಶಕ್ಕೆ ಕೊಟ್ಟಿರುವುದನ್ನು ನೀವು ಕಾಪಾಡಿಕೊಳ್ಬೇಕು. ದೇವರು ನಿಮ್ಮ ವಶಕ್ಕೆ ಕೊಟ್ಟಿರುವುದನ್ನು ನೀವು ಕಾಪಾಡಿಕೊಳ್ಳೋದಾದರೆ ದೇವರ ಮಹಿಮೆಗೆ ಕಾರಣವಾಗ್ತದೆ. ದೇವರು ನಮ್ಮ ವಶಕ್ಕೆ ಕೊಟ್ಟಿರುವುದನ್ನು ನಾವು ಕಾಪಾಡಿಕೊಳ್ಳಲೇಬೇಕಾಗಿದೆ. ಯಾಕೆಂದರೆ ದೇವರು ನಮ್ಮನ್ನು ನಂಬಿಗಸ್ತರೆಂಬುದಾಗಿ ಎಣಿಸಿ ನಮ್ಮ ವಶಕ್ಕೆ ದೇವರು ಕೊಟ್ಟಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಮೊದಲನೇದಾಗಿ ದೇವರು ನಮ್ಮ ವಶಕ್ಕೆ ಏನನ್ನ ಕೊಟ್ಟಿದ್ದಾರೆ ಅಂದರೆ ಕುಟುಂಬವನ್ನ ಕೊಟ್ಟಿದ್ದಾರೆ. ದೇವರು ನಮ್ಮ ವಶಕ್ಕೆ ಕುಟುಂಬವನ್ನ ಕೊಟ್ಟಿದ್ದಾರೆ. ಈಗ ಈ ನನ್ನ ಮಾತುಗಳನ್ನ ಒಂದು ಸ್ತ್ರೀಯಾಗಿ ನೀವು ಕೇಳ್ತಾ ಇರೋದಾದ್ರೆ ನಿಮಗೆ ಒಂದು ಕುಟುಂಬವನ್ನು, ಒಂದು ಪುರುಷನಾಗಿ ನೀವು ಕೇಳುತ್ತಿರೋದಾದ್ರೆ ನಿಮಗೊಂದು ಕುಟುಂಬವನ್ನ ದೇವರು ಕೊಟ್ಟಿದ್ದಾರೆ. ನಿಮ್ಮ ಕುಟುಂಬವನ್ನ ನೀವೇನ್ ಮಾಡ್ಬೇಕಂದ್ರೆ ಕಾಪಾಡಿಕೊಳ್ಬೇಕು. ನಿಮ್ಮ ಕುಟುಂಬವನ್ನ ನೀವು ಕಾಪಾಡಿಕೊಳ್ಳೋದಾದ್ರೆ ದೇವರು ಮತ್ತಷ್ಟು ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದಕರವಾದ ಕಾರ್ಯಗಳನ್ನ ತೋರ್ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಪುರುಷನಾಗಿರುವ ನೀನು ನಿನ್ನ ಹೆಂಡತಿಯನ್ನು ನೀನು ಕಾಪಾಡಿಕೊಳ್ಬೇಕು. ಸ್ತ್ರೀಯಾಗಿರುವ ನೀನು ನಿನ್ನ ಗಂಡನನ್ನು ನೀನು ಕಾಪಾಡಿಕೊಳ್ಬೇಕು. ಸ್ತ್ರೀ ಪುರುಷ ಆಗಿರುವಂಥ ನೀವುಗಳು, ಕುಟುಂಬಗಳು ನಿಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಮಕ್ಕಳನ್ನು ಕೂಡ ದೇವರು ನಿಮಗೆ ದಾನವಾಗಿ ನಿಮ್ಮ ವಶಕ್ಕೆ ಕೊಟ್ಟಿರ್ತಾರೆ. ಹಾಗಾದರೆ ಕುಟುಂಬವನ್ನು ನಾವು ಕಾಪಾಡಿಕೊಳ್ಬೇಕು. ಹೇಗೆ ಕುಟುಂಬವನ್ನು ಕಾಪಾಡಿಕೊಳ್ಬೇಕಂದ್ರೆ ಪ್ರಾರ್ಥನೆಯ ಮೂಲಕ ಕುಟುಂಬವನ್ನು ಕಾಪಾಡಿಕೊಳ್ಬೇಕು. ಇಲ್ಲದೆ ಹೋದರೆ ದುಷ್ಟನು ಕುಟುಂಬವನ್ನು ವಿಭಾಗ ಮಾಡಿಬಿಡ್ತಾನೆ, ಕುಟುಂಬವನ್ನು ಕೆಡಿಸಿ ಬಿಡ್ತಾನೆ. ಮಕ್ಕಳು ಒಂದು ಕಡೆ, ಗಂಡ ಹೆಂಡತಿ ಒಂದೊಂದು ಕಡೆ ಆಗಿ ಕುಟುಂಬ ಅನ್ನುವಂಥದ್ದು ವಿಚಿತ್ರವಾಗಿ ಮಾರ್ಪಡ್ತದೆ. ಅದಕ್ಕೆ ಪ್ರಾರ್ಥನೆಯಲ್ಲಿ ಕುಟುಂಬವನ್ನು ಕಾಪಾಡಿಕೊಳ್ಬೇಕು. ಅದಕ್ಕೆ ಪೌಲ ಹೇಳ್ತಿದ್ದಾನೆ, ನಿನ್ನ ವಶಕ್ಕೆ ಕೊಟ್ಟಿರುವುದನ್ನು ನೀನು ಕಾಪಾಡಿಕೊ. ಸ್ತ್ರೀ
ತನ್ನ ಕುಟುಂಬಕ್ಕೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಬೇಕು. ಪುರುಷನು ಕೂಡ ಅದೇ ಪ್ರಕಾರ ಮೊಣಕಾಲೂರಿ ತನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ನಮ್ಮ ವಶಕ್ಕೆ ದೇವರು ಕೊಟ್ಟಿರೋ ಕುಟುಂಬವನ್ನು ನಾವು ಕಾಪಾಡಿಕೊಳ್ಬೇಕು. ಈಗ ನನ್ನ ಮಾತುಗಳನ್ನು ಕೇಳುತ್ತಿರುವ ನಿಮ್ಮ ಜೀವಿತದಲ್ಲಿ ನಿಮಗೆ ಕುಟುಂಬದ ಮೇಲೆ ಒಂದು ಜವಾಬ್ದಾರಿ ಇಲ್ಲದೆ ಹೋದರೆ ಈ ದಿನದಿಂದ ಒಂದು ಜವಾಬ್ದಾರಿಯನ್ನು ಇಟ್ಟುಕೋ. ನಿನ್ನ ಕುಟುಂಬದ ಕುರಿತು ನೀನು ಯಾವಾಗಲೂ ದೇವರ ಮುಂದೆ ಮೊರೆ ಇಡ್ತಾ ಇರಬೇಕು. ನಿನ್ನ ಕುಟುಂಬವನ್ನು ಪ್ರಾರ್ಥನೆಯಲ್ಲಿ ಯಾವಾಗಲೂ ಕಾಪಾಡಿಕೊಳ್ಬೇಕು. ಅದೇ ಪ್ರಕಾರ ಮಕ್ಕಳನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ವಶಕ್ಕೆ ಕೊಟ್ಟಿರೋ ಮಕ್ಕಳಿಗಾಗಿ ನಾವು ಯಾವಾಗಲೂ ದೇವರ ಮುಂದೆ ಮೊರೆ ಇಡಬೇಕು. ಮಕ್ಕಳ ಭವಿಷ್ಯತ್ತಿಗಾಗಿ ದೇವರ ಹತ್ರ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ನಿಮ್ಮ ವಶಕ್ಕೆ ಮಕ್ಕಳು ಕೊಟ್ಟಿದ್ದಾರೆ, ಮಕ್ಕಳು ತಪ್ಪಿ ಹೋಗದ ಹಾಗೆ ನೀವೇನು ಮಾಡಬೇಕು? ಕಾಪಾಡಿಕೊಳ್ಬೇಕು. ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳು ತಪ್ಪಿ ಹೋಗದ ರೀತಿಯಲ್ಲಿ, ಅವರು ತಪ್ಪಿ ಹೋಗುವುದಕ್ಕಿಂತ ಮುಂಚಿತವಾಗಿ ಅವರಿಗೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಸಿದ್ಧರಾಗಬೇಕು. ಪ್ರಿಯರಾಗಾದರೆ ನಿಮ್ಮ ವಶಕ್ಕೆ ಕೊಟ್ಟಿರುವ ಮಕ್ಕಳನ್ನು ನೀವು ಯಾವಾಗಲೂ ಪ್ರಾರ್ಥನೆಯ ಮೂಲಕವಾಗಿ ಕಾಪಾಡಿಕೊಳ್ಳುವವರಾಗಿರಬೇಕು. ಮಕ್ಕಳು ಯೌವನ ಕಾಲದಲ್ಲಿ ಬರ್ತಾರೆ. ಯೌವನ ಕಾಲದಲ್ಲಿ ಬಂದಾಗ ಅನೇಕ ವಿಷಯಗಳಲ್ಲಿ ಬಿದ್ದು ಹೋಗ್ತಾರೆ. ಬೇಡದಿರುವಂಥ ಪಾಪದ ಕೃತ್ಯಗಳಿಗೆ ಬಿದ್ದು ಹೋಗ್ತಾರೆ. ಪಾಪದ ಮಾರ್ಗಗಳನ್ನು ಹುಡುಕಿಕೊಂಡು ಹೋಗ್ತಾರೆ. ಅವೆಲ್ಲವೂ ಸಂಭವಿಸದೆ ಇರಬೇಕಾದ್ರೆ ನೀವು ಈಗಲೇ ಬಾಲ್ಯ ಪ್ರಾಯದಲ್ಲಿರುವಾಗಲೇ, ಯೌವನ ಪ್ರಾಯಕ್ಕೆ ಬರುವುದಕ್ಕಿಂತ ಮುಂಚೆ ಬಾಲ್ಯ ಪ್ರಾಯದಲ್ಲಿರುವಾಗಲೇ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರನ್ನು ದೇವರಲ್ಲಿ ಕಾಪಾಡಿಕೊಳ್ಳಿಕ್ಕೆ ನೀವು ಯಾವಾಗಲೂ ಸಿದ್ಧರಾಗಿರಬೇಕು. ಒಂದು ವೇಳೆ ತಪ್ಪಿ ಹೋದ ಮೇಲೆ ನೀವು ಕಣ್ಣೀರು ಸುರಿಸುವುದಕ್ಕಿಂತ ಮುಂಚೆ, ತಪ್ಪಿ ಹೋಗುವುದಕ್ಕಿಂತ ಮುಂಚಿತವಾಗೇ ದೇವರಲ್ಲಿ ಕಣ್ಣೀರು ಸುರಿಸೋದಾದರೆ ಅವರು ತಪ್ಪಿ ಹೋಗದ ಹಾಗೆ ದೇವರು ಅವರನ್ನು ಕಾದು ನಡೆಸುವನಾಗಿರ್ತಾನೆ. ಹಾಗಾದರೆ ನಿನ್ನ ವಶಕ್ಕೆ ಕೊಟ್ಟಿರುವಂಥ ಮಕ್ಕಳನ್ನು ಕೂಡ ನೀವೇನು ಮಾಡಬೇಕು? ಕಾಪಾಡಲ್ಪಡಬೇಕು. ಒಂದು ಕುಟುಂಬ ನಾವು ಕಾಪಾಡಲ್ಪಡಬೇಕು. ಕುಟುಂಬದಲ್ಲಿ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಪ್ರಾರ್ಥನೆಯ ಮೂಲಕವಾಗಿ ಒಬ್ಬರಿಗೊಬ್ಬರು ಕಾದುಕೊಳ್ಳುವ ರೀತಿಯಲ್ಲಿ ಮುಂದೆ ಹೋಗಬೇಕು. ಎರಡನೇದಾಗಿ ಕುಟುಂಬ ಮಕ್ಕಳನ್ನು ಕಾಪಾಡಿಕೊಳ್ಬೇಕು. ಗಂಡ ಹೆಂಡತಿಯ ಜವಾಬ್ದಾರಿ ತಮಗೆ ಕೊಟ್ಟಿರೋ ಮಕ್ಕಳನ್ನು ಪ್ರಾರ್ಥನೆಯ ಮೂಲಕವಾಗಿ ಕಾಪಾಡಿಕೊಳ್ಬೇಕು. ಮತ್ತೆ ನಮ್ಮ ವಶಕ್ಕೆ ದೇವರು ಏನು ಕೊಟ್ಟಿದ್ದಾರೆ ಅಂದರೆ ಕೃಪಾವರಗಳನ್ನು ದೇವರು ಕೊಟ್ಟಿರ್ತಾರೆ. ನಮಗೆ ಧಾರಾಳವಾಗಿ ಆತನು ತನ್ನ ಕೃಪಾವರಗಳನ್ನು ದಯಪಾಲಿಸಿರ್ತಾನೆ. ಆದರೆ ನಮ್ಮ ಕೃಪಾವರಗಳು ದೇವರು ಏನು ಕೊಟ್ಟಿರ್ತಾರೋ ಕೃಪಾವರಗಳನ್ನು ಅದನ್ನು ನಾವು ಕಾಪಾಡಿಕೊಳ್ಬೇಕು. ಒಂದು ವೇಳೆ ರೋಗ ಸೌಖ್ಯ ಮಾಡುವಂಥ ಕೃಪಾವರ ಇರ್ಬೋದು, ಪ್ರಾರ್ಥನೆ ಮಾಡುವಂಥ ಕೃಪಾವರ ಇರ್ಬೋದು, ನಾನಾ ಭಾಷೆಗಳನ್ನು ಆಡುವಂಥ ಕೃಪಾವರ ಇರ್ಬೋದು. ನೀವು ನೋಡ್ಬೋದು, ಎಲ್ಲ ಕೃಪಾವರಗಳಲ್ಲಿ ಯಾವುದಾದ್ರೂ ಒಂದನ್ನು ದೇವರು ನಿಮಗೆ ದಯಪಾಲಿಸಿರ್ತಾರೆ. ನೀವು ಕೇಳಿಕೊಂಡ ಪಾದಿಯಲ್ಲೇ ದೇವರು ನಿಮಗೆ ಕೊಟ್ಟಿರ್ತಾರೆ. ಒಂದು ಪ್ರವಾದನೆ ಹೇಳುವಂಥ ಕೃಪಾವರ ಇರ್ಬೋದು, ಅದ್ಭುತಗಳನ್ನು ಮಾಡುವಂಥ ಕೃಪಾವರಗಳೇ ಇರ್ಬೋದು, ವಿವೇಚಿಸುವಂಥ ಕೃಪಾವರ ಇರ್ಬೋದು. ಯಾವುದಾದ್ರೂ ಒಂದು ಕೃಪಾವರವನ್ನು ದೇವರು ನಿಮಗೆ ಕೊಟ್ಟಿರ್ತಾರೆ. ಆ ಕೃಪಾವರವನ್ನು ನೀವೇನು ಮಾಡಬೇಕಂದ್ರೆ ಕಾಪಾಡಿಕೊಳ್ಬೇಕು. ಅದು ಯಾವಾಗ ಬೇಕಾದರೂ ಅದು ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಯಾಕೆಂದರೆ ಕೃಪಾವರಗಳು ನಮ್ಮಲ್ಲಿ ನಿಲ್ಲಬೇಕು. ಕೃಪಾವರಗಳ ಮೂಲಕ ನಾವು ಉಪಯೋಗಿಸಲ್ಪಡಬೇಕಂದ್ರೆ ನಂಬಿಗಸ್ತಿಕೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ನಂಬಿಗಸ್ತಿಕೆ ಇಲ್ಲದೆ ನಾವು ಕೃಪಾವರಗಳನ್ನು ಉಪಯೋಗಿಸಲ್ಪಡಲಿಕ್ಕೆ ಆಗಲ್ಲ. ಯಾಕೆಂದರೆ ದೇವರು ತನ್ನ ಕೃಪಾವರಗಳಲ್ಲಿ ನಂಬಿಗಸ್ತರಾಗಿರಬೇಕೆಂಬುದಾಗಿ ಕೂಡ ಬಯಸುವವನಾಗಿದ್ದಾನೆ. ಅದು ದೇವರ ಆತ್ಮನ ಮೂಲಕವಾಗೇ ಉಪಯೋಗಿಸಲ್ಪಡಬೇಕೆಂಬುದಾಗಿ ಕೂಡ ದೇವರು ಬಯಸುವವನಾಗಿದ್ದಾನೆ. ಅದರಿಂದ ನಿಮ್ಮ ವಶಕ್ಕೆ ದೇವರು ಯಾವುದಾದ್ರೂ ಕೃಪಾವರಗಳನ್ನು ಕೊಟ್ಟಿರೋದಾದರೆ ಪ್ರಿಯರೇ, ಅದನ್ನು ಕಾದುಕೊಳ್ಳಿರಿ. ಅದರ ಆ ಬೆಲೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿರಿ. ಅದನ್ನು ಉಪಯೋಗಿಸಿಕೊಳ್ಳಿರಿ. ಅನೇಕರಿಗೆ ಪ್ರಯೋಜನ ಬರಲಿ. ನಿಮ್ಮಲ್ಲಿರುವಂಥ ಕೃಪಾವರನ ನೀವು ನಂದಿಸಿಕೊಳ್ಬೇಡಿ. ನಿಮ್ಮೊಳಗಡೆ ಇರುವಂಥ ಕೃಪಾವರಗಳು ನಂದಿ ಹೋಗಬಾರದು, ಅದು ಪ್ರಜ್ವಲಿಸಬೇಕು. ಪೌಲ ತಿಮೋತಿಗೆ ಹೇಳ್ತೇನೆ, 2 ತಿಮೋತಿ ಅದರ 1ನೇ ಅಧ್ಯಾಯದ 7ನೇ ವಚನ ನೀವು ಓದಿ ನೋಡೋದಾದ್ರೆ, ದೇವರು ನಮಗೆ ಕೊಟ್ಟಿರುವ ಕೃಪಾ ಅಥವಾ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಏಡಿತನದ ಆತ್ಮ ಅಲ್ಲ. ದೇವರು ನಮಗೆ ಏನು ಮಾಡಿದ್ದಾರೆ? ಕೃಪೆ ಮಾಡಿ ಆತ್ಮವನ್ನು ಕೊಟ್ಟಿದ್ದಾನೆ. ಅದರ 6ನೇ ವಚನದಿಂದ ಓದೋದಾದರೆ, ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನು ಇಟ್ಟದರ ಮೂಲಕ ನಿನಗೆ ದೊರಕಿ ಬಂದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕಪಡಿಸುತ್ತೇನೆ. ಪ್ರಜ್ವಲಿಸುವಂತೆ ಮಾಡಬೇಕು. ನಿನಗೆ ದೊರಕಿರುವಂಥ ಕೃಪಾವರವನ್ನು ನೀವು ಪ್ರಜ್ವಲಿಸಬೇಕು. ಯಾವುದರಿಂದ ಪ್ರಜ್ವಲಿಸಬೇಕಂದ್ರೆ ಆತ್ಮನ ಮೂಲಕ ನಾವು ಪ್ರಜ್ವಲಿಸಬೇಕು. ನಿಮಗೆ ಕೃಪಾವರ ದೇವರು ಕೊಟ್ಟಿದ್ದಾರೆ. ದೇವರು ನಿಮ್ಮ ಸೇವಕರು ನಿಮ್ಮ ತಲೆ ಮೇಲೆ ಕೈ ಇಡುವಾಗಲೂ ಅಥವಾ ನೀವು ಉಪವಾಸ ಪ್ರಾರ್ಥನೆಗಳಲ್ಲಿ ಹತ್ರ ಕೇಳಿ ಪಡ್ಕೊಂಡಿರ್ಬೋದು. ದೇವರು ಹೇಗೋ ನಿಮಗೆ ಕೃಪಾವರಗಳನ್ನು ನಿಮ್ಮ ಆಸೆಗೆ, ನಿಮ್ಮ ಇಷ್ಟದ ಪ್ರಕಾರವಾಗಿ ದಯಪಾಲಿಸಿರ್ತಾರೆ. ಆದರೆ ದಯಪಾಲಿಸಿರುವಂಥ ಕೃಪೆ ವರಗಳನ್ನು ನೀವೇನು ಮಾಡಬಾರ್ದು? ಅದನ್ನು
ನಿಷ್ಪ್ರಯೋಜನ ಮಾಡಿಕೊಳ್ಬಾರ್ದು, ಪ್ರಯೋಜನ ಉಳ್ಳದಾಗಿ ಉಪಯೋಗಿಸಲ್ಪಡಬೇಕು. ಅದನ್ನು ಕಾಪಾಡಿಕೊಳ್ಬೇಕು. ದೇವರು ಕೊಟ್ಟಿರುವಂಥ ಕೃಪಾವರಗಳನ್ನು ಕಾಪಾಡಿಕೊಳ್ಬೇಕು. ಅನೇಕರಿಗೆ ಮತ್ತೆ ಕೆಲವರಿಗೆ ದೇವ್ರು ಏನು ಮಾಡ್ತಾರೆ ಅಂದರೆ ಸೇವೆಯನ್ನು ಕೊಡ್ತಾರೆ. ಸಭಾ ಸೇವೆಗಳಾಗಿರ್ಬೋದು, ಅನೇಕರನ್ನು ನಡೆಸಿಕೊಂಡು ಹೋಗುವಂಥ ಸೇವೆಯನ್ನು ಕೂಡ ಕಾಪಾಡಿಕೊಳ್ಬೇಕು. ಸೇವೆ ನಿನ್ನ ವಶಕ್ಕೆ ಬಂದಿದೆ ಎಂಬುದಾಗಿ ಹೇಳಿ, ದೇವರು ನಿನಗೆ ಸೇವೆ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿ ನಾವು ಗರ್ವ ಪಡಬಾರ್ದು. ನಿನ್ನ ವಶಕ್ಕೆ ದೇವರು ಕೊಟ್ಟಿರುವಂಥ ಸೇವೆಯನ್ನು ನಂಬಿಗಸ್ತಿಕೆಯಿಂದ ನೀವೇನು ಮಾಡಬೇಕು? ಕಾಪಾಡಲ್ಪಟ್ಟು ನಂಬಿಗಸ್ತರಾಗಿ ಆ ಸೇವೆಯಲ್ಲಿ ನಾವೇನಾಗಬೇಕು? ಮುಂದೆ ಹೋಗೋರಾಗಿರ್ಬೇಕು. ಯಾಕೆಂದರೆ ದೇವರು ನಮಗೆ ದಯಪಾಲಿಸಿರುವಂಥ ಸೇವೆ ತನ್ನ ಕೃಪೆಯ ಮೂಲಕವಾಗಿ ಆಗಿರ್ತದೆ. ಆ ಸೇವೆಯಲ್ಲಿ ನಾವು ಏನಾಗಬೇಕಂದ್ರೆ ನಂಬಿಗಸ್ತರಾಗಿಯೇ ನಮ್ಮ ಸೇವೆಯನ್ನು ನಾವು ಮಾಡಿ ಮುಂದೆ ಹೋಗುವವರಾಗಿರಬೇಕು. ಪೌಲ 1 ತಿಮೋತಿ ಪತ್ರಿಕೆ ಅದರ 1ನೇ ಅಧ್ಯಾಯದ 12-13ನೇ ವಚನ ಓದೋದಾದರೆ ತನಗೆ ಕೊಟ್ಟ ಸೇವೆ ಬಗ್ಗೆ ಹೀಗೆ ಹೇಳ್ತಿದ್ದೇನೆ. ಈ ಸುವಾರ್ತೆ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೋಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದೆಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಎಂಬುದಾಗಿ ಅಲ್ಲಿ ಪೌಲನು ಹೇಳೋದನ್ನು ನಾವು ನೋಡ್ತೀವಿ. ನೋಡ್ರಿ, ಈ ಸುವಾರ್ತೆ ಸೇವೆ ನನಗೆ ಕೊಡಲ್ಪಟ್ಟಿತ್ತು. ಯಾರು ಕೊಟ್ಟದ್ದು? ಕರ್ತನಾದ ಯೇಸು ಕ್ರಿಸ್ತನು ಪೌಲನಿಗೆ ಸುವಾರ್ತೆ ಸೇವೆಯನ್ನು ಕೊಡ್ತಿದ್ದಾನೆ. ಪೌಲನು ಈ ಸುವಾರ್ತೆ ಸೇವೆಯನ್ನು ನಂಬಿಗಸ್ತನಾಗಿ ಮಾಡಿ ಮುಗಿಸೋದನ್ನು ನಾವು ನೋಡ್ಬೋದು. ನಂಬಿಗಸ್ತನಾಗಿ ತನ್ನ ಜವಾಬ್ದಾರಿಯಲ್ಲಿ ಕೊಟ್ಟ ಸೇವೆಯನ್ನು ಮಾಡಿ ಮುಗಿಸಿ ನಾನು ಮುಗಿಸಿದ್ದೇನೆ ಎಂಬುದಾಗಿ ತಾನೇ ಆ ವಾಕ್ಯದಲ್ಲಿ ಹೇಳಿರೋದನ್ನು ನಾವು ನೋಡ್ಬೋದು. 2 ತಿಮೋತಿ 4ನೇ ಅಧ್ಯಾಯದ 7ನೇ ವಚನ ನಾವು ಓದಿಕೊಳ್ಳೋದಾದ್ರೆ ಹೀಗೆ ಬರೆಯಲ್ಪಟ್ಟಿದೆ, ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿ ಉಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ನಿರೀಕ್ಷಿಸುವವರೆಲ್ಲರಿಗೂ ಕೊಡುವನು. ಇಲ್ಲಿ ನಾವು ನೋಡ್ಬೋದು, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ ಎಂಬುದಾಗಿ, ಅಂದರೆ ತನ್ನ ಜವಾಬ್ದಾರಿಯಲ್ಲಿ ಕೊಟ್ಟಂಥ ಆ ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೇನೆ ಎಂಬುದಾಗಿ ಪೌಲನು ಹೇಳೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಿಮಗೆ ಕೊಟ್ಟಿರುವಂಥ ಸೇವೆ ನೀವು ಕಾಪಾಡಿಕೊಳ್ಬೇಕು. ನಿಮಗೆ ಕೊಟ್ಟಿರುವಂಥ ಸೇವೆಯನ್ನು ನೀವು ಕಾಪಾಡಿಕೊಂಡು ಮುಂದೆ ಹೋಗೋರಾಗಿರಬೇಕು. ದೇವರು ನಿಮ್ಮ ವಶಕ್ಕೆ ಒಂದು ವೇಳೆ ಸೇವೆಯನ್ನು ಕೊಟ್ಟಿರೋದಾದರೆ ಆ ಸೇವೆಯಲ್ಲಿ ನೀವೇನಾಗಿರ್ಬೇಕಂದ್ರೆ ನಂಬಿಗಸ್ತರಾಗಿ ಆ ಸೇವೆಯನ್ನು ಮಾಡಿ ಮುಗಿಸುವ ತನಕ, ಒಂದು ವೇಳೆ ಸಭಾ ಸೇವೆ ಆಗಿರ್ಬೋದು, ಪ್ರವಾದನೆ ಹೇಳುವ ಸೇವೆ ಆಗಿರ್ಬೋದು, ಅಪೋಸ್ತಲರ ಸೇವೆ, ಸಭಾ ಸ್ಥಾಪನೆಗಳ ಸೇವೆ ಆಗಿರ್ಬೋದು, ಒಂದು ವೇಳೆ ವಾಕ್ಯನ ಕಲಿಸಿಕೊಡುವಂಥ ಸೇವೆ ಆಗಿರ್ಬೋದು, ಸುವಾರ್ತೆ ಸಾರುವಂಥ ಸೇವೆ ಆಗಿರ್ಬೋದು, ಯಾವ ಸೇವೆ ನಿಮ್ಮ ವಶಕ್ಕೆ ದೇವರು ಕೊಟ್ಟಿದ್ದಾರೋ ಆ ಸೇವೆಯಲ್ಲಿ ನೀವು ನಂಬಿಗಸ್ತರಾಗಿರ್ಬೇಕು. ಅಪೋಸ್ತಲರಾಗಿದ್ದೀರಾ, ಸಭೆಗಳನ್ನು ಸ್ಥಾಪಿಸಿ ನಿಮ್ಮ ಆಯುಷ್ಕಾಲ ಮುಗಿಯುವಷ್ಟರಲ್ಲಿ ದೇವರು ನಿಮ್ಮಿಂದ ಬಯಸಿದಷ್ಟು ಅನೇಕ ಆತ್ಮಗಳನ್ನು ಕರ್ತನ ರಾಜ್ಯಕ್ಕಾಗಿ ಬಾಧ್ಯರಾಗಿ ಮಾಡಿರಿ. ಒಂದು ವೇಳೆ ಪ್ರವಾದನೆ ಸೇವೆ ದೇವರು ನಿಮಗೆ ಕೊಟ್ಟಿದ್ದಾರೆ, ಅನೇಕರನ್ನು ತಮ್ಮ ದುಷ್ಮಾರ್ಗಗಳಿಂದ, ತಮ್ಮ ದುಷ್ಕೃತ್ಯಗಳಿಂದ ದೇವರ ಕಡೆಗೆ ತಿರುಗಿಸಿರಿ. ನೀವು ಹೇಳುವಂಥ ಪ್ರವಾದನೆ ಮೂಲಕ ಅನೇಕ ದುಷ್ಕೃತ್ಯಗಳು ಜನರು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕು. ನೀವು ಹೇಳುವ ಪ್ರವಾದನೆ ಮೂಲಕ ಜನರು ಎಚ್ಚೆತ್ತುಕೊಳ್ಬೇಕು. ನೀವು ಹೇಳುವ ಪ್ರವಾದನೆ ಮೂಲಕ ದೇವರ ಮೇಲೆ ಜನರಿಗೆ ಭಯ ಉಂಟಾಗಬೇಕು. ದೇವರಿಗೆ ಮೆಚ್ಚುಗೆ ಆದ ಒಂದು ಜನಾಂಗವನ್ನು ನಿಮ್ಮ ಸೇವೆಯ ಮೂಲಕವಾಗಿ ನೀವು ಸಿದ್ಧಪಡಿಸಿರಿ. ಒಂದು ವೇಳೆ ಸುವಾರ್ತಿಕರಾಗಿದ್ದೀರಾ, ನಶಿಸಿ ಹೋಗುವ ಜನರ ಮಧ್ಯದಲ್ಲಿ ಹೋಗಿ ಸಾರಿ ಹೇಳಿರಿ ಯೇಸು ಸ್ವಾಮಿಯ ಆ ರಕ್ಷಣೆಯ ಸುವಾರ್ತೆಯ ಬಗ್ಗೆ. ಒಂದು ವೇಳೆ ಉಪದೇಶಕರಾಗಿದ್ದೀರಾ, ನಿಮಗೆ ಕೊಟ್ಟಂಥ ಆ ಉಪದೇಶವನ್ನು ಅನೇಕ ಕಡೆ ಕಲಿಸಿಕೊಡಿರಿ. ಉಪದೇಶದಲ್ಲಿ ಜನರನ್ನು ಬೆಳೆಸಿರಿ, ಉಪದೇಶದಲ್ಲಿ ಜನರನ್ನು ನಿಲ್ಲಿಸಿರಿ. ಅದರ ಮೂಲಕವಾಗಿ ಅನೇಕರು ದೇವರ ರಾಜ್ಯಕ್ಕೆ ಬಾಧ್ಯರಾಗಲಿ. ಒಂದು ವೇಳೆ ಸಭಾಪಾಲಕರಾಗಿರೋದಾದರೆ ಕುರಿಗಳನ್ನು ಮೇಯಿಸುವ ರೀತಿಯಲ್ಲಿ ದೇವರ ವಾಕ್ಯವನ್ನು ಅವರಿಗೆ ಕೊಡುತ್ತಾ, ದೇವರ ವಾಕ್ಯದ ಎಚ್ಚರಿಕೆಗಳನ್ನು, ಉಪದೇಶಗಳನ್ನು ಅವರಿಗೆ ಮಾಡುತ್ತಾ ದೇವರ ರಾಜ್ಯಕ್ಕೆ ಅವರನ್ನು ಸಿದ್ಧಪಡಿಸಿರಿ. ಸಭೆ ಪಾಲಕರಾಗಿ ಕೆಲಸ ಮಾಡುವವನಿಗೆ ಒಳ್ಳೆ ಕೂಲಿ ಇದೆ ಎಂಬುದಾಗಿ ಪೌಲನು ತಿಮೋತಿಗೆ ಹೇಳೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ಸಭಾ ಪಾಲಕರಿಗೆ ಒಳ್ಳೆ ಕೂಲಿ ಇರೋದ್ರಿಂದ, ಉತ್ತಮವಾದ ಜವಾಬ್ದಾರಿಯನ್ನು ಅವರು ಹೊಂದಿಕೊಂಡಿರೋದ್ರಿಂದ ಉತ್ತಮವಾದ ಕೆಲಸವನ್ನು ಮಾಡಿ ಮುಗಿಸುವ ತನಕ ಅದರಲ್ಲಿ ನಂಬಿಗಸ್ತರಾಗಿರಿ. ಹಾಗಾದರೆ ನಿಮಗೆ ಕೊಟ್ಟಿರುವಂಥ ಸೇವೆಯನ್ನು ನೀವು ಕಾಪಾಡಿಕೊಳ್ಳಿ, ನಷ್ಟಪಡಿಸಿಕೊಳ್ಬೇಡಿ. ಅನೇಕರು ಸೇವೆಯನ್ನು ನಷ್ಟಪಡಿಸಿಕೊಳ್ತಾ ಇದ್ದಾರೆ. ಅನೇಕರು ಸೇವೆಯಲ್ಲಿ ಬೇರೆದೇ ಇರುವಂಥ ಮಾರ್ಗಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ದೇವರ ಹತ್ರ ನಂಬಿಗಸ್ತರಾಗಿ ನಿಂತು ನಿಮಗೆ ಕೊಟ್ಟಿರುವಂಥ ಸೇವೆಯನ್ನು ನೀವು ಮಾಡಿ ಮುಗಿಸಿರಿ. ಹಾಗೆ
ಒಂದು ದಿನ ನಾನು ನನ್ನ ಓಟವನ್ನು ಕಡೆಗಣಿಸಿದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ನಿಮ್ಮನ್ನು ದೇವರು ಶಕ್ತರನ್ನಾಗಿ ಮಾಡಲಿ. ಮತ್ತು ನಾವು ನಮಗೆ ಕೊಟ್ಟಿರುವಂಥ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಬೇಕು. ನಮಗೆ ಯೇಸು ಸ್ವಾಮಿ ರಕ್ತ ಸುರಿಸಿ ಕೊಟ್ಟಿರುವಂಥ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಬೇಕು. ಪ್ರಿಯರೇ, ದೇವರು ರಕ್ಷಣೆ ಕೊಟ್ಟಿದ್ದಾರೆ, ಅದರಂತ ಹೇಳಿ ರಕ್ಷಣೆ ಯಾವಾಗ ಬೇಕಾದರೂ ಅದು ನಷ್ಟಪಟ್ಟು ಹೋಗ್ಬೋದು. ಒಂದು ವೇಳೆ ಆ ರಕ್ಷಣೆಯನ್ನು ನಾವು ಜೋಪಾನವಾಗಿ ಕಾಪಾಡಿಕೊಂಡು ಆ ರಕ್ಷಣೆಗೆ ನಾವು ನಮ್ಮನ್ನು ಒಪ್ಪಿಸಿಕೊಂಡು ಆ ರಕ್ಷಣೆಯಲ್ಲೇ ನಾವು ಮುಂದೆ ಹೋದರೆ ನಮಗೆ ನಿತ್ಯ ಜೀವನ ಬಾಧ್ಯವಾಗಿ ಹೊಂದಿಕೊಳ್ಳಿಕ್ಕಾಗಲ್ಲ. ಯೇಸು ಸ್ವಾಮಿ ರಕ್ತ ಸುರಿಸಿ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ, ರಕ್ಷಣೆಯನ್ನು ಕೊಟ್ಟಿದ್ದಾರೆ. ರಕ್ಷಣೆ ಸಂದೇಶವನ್ನು ನಾವು ಕೇಳಿ ಪಾಪದಿಂದ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ, ನಿತ್ಯ ಜೀವಕ್ಕೆ ಬಾಧ್ಯರಾಗಲಿಕ್ಕಾಗಿ ನಾವು ಸಿದ್ಧರಾಗ್ತಿದ್ದೇವೆ. ಅದರಿಂದ ಕಡೆಯ ಯಾರು ತಾಳಿಕೊಳ್ತಾರೋ ಅವರೇ ರಕ್ಷಣೆಯನ್ನು ಹೊಂದುವರು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ನಿಮ್ಮ ರಕ್ಷಣೆಯನ್ನು ನೀವು ಕಾಪಾಡಿಕೊಳ್ಳಿ. ನಿಮ್ಮ ರಕ್ಷಣೆಯನ್ನು ನೀವು ಕಾಪಾಡಿಕೊಳ್ಳದೆ ಹೋದರೆ ನಿತ್ಯ ಜೀವ ಅನ್ನುವಂಥದ್ದು ನಷ್ಟಪಟ್ಟು ಹೋಗುವಂಥದ್ದಾಗಿರ್ತದೆ. ಕಡೆಯ ತನಕ ನಾವು ತಾಳಿಕೊಳ್ಳೋದಾದರೆ ಕಷ್ಟಗಳು, ವೇದನೆಗಳು, ಹಿಂಸೆಗಳು, ಸಂಕಟಗಳು ಏನೆಲ್ಲ ಬಂದರೂ ಕೂಡ ನಮಗೆ ಯೇಸು ಸ್ವಾಮಿ ಕೊಟ್ಟಿರುವಂಥ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳೋಣ. ಹಾಗಾದರೆ ನಮ್ಮ ರಕ್ಷಣೆಯನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕಂದ್ರೆ ನಂಬಿಕೆಯ ಮೂಲಕ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು, 36-37ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ನಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ ಎಂಬುದಾಗಿ ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಹಾಗಾದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನಮ್ಮ ರಕ್ಷಣೆಯನ್ನು ನಾವು ನಂಬಿಕೆಯ ಮೂಲಕ ಕಾಪಾಡಿಕೊಳ್ಬೇಕು. ಹಾಗಾದರೆ ಈಗ ನಿನ್ನ ವಶಕ್ಕೆ ದೇವರು ಕೊಟ್ಟಿರುವುದನ್ನು ನೀನು ಕಾಪಾಡಿಕೋ ಎಂಬುದಾಗಿರುವ ಸಂದೇಶದಲ್ಲಿ ನಾವು ಮೊದಲನೇದಾಗಿ ನಮ್ಮ ಕುಟುಂಬವನ್ನು ನಾವು ಕಾಪಾಡಿಕೊಳ್ಳಬೇಕು. ಮೊದಲನೇದಾಗಿ ನಮ್ಮ ಕುಟುಂಬವನ್ನು ದೇವರು ನಮ್ಮ ವಶಕ್ಕೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕುಟುಂಬಗಳಿದೆ, ಕುಟುಂಬಗಳನ್ನು ದೇವರ ಪ್ರಾರ್ಥನೆ ಮೂಲಕ ಕಾಪಾಡಿಕೊಳ್ಳಿ. ಹಾಗೆ ಕುಟುಂಬದಲ್ಲಿರುವ ಮಕ್ಕಳನ್ನು ನಾವು ಕಾಪಾಡಿಕೊಳ್ಬೇಕು. ಈ ದಿನಗಳಲ್ಲಿ ಯೌವನ ಕಾಲದಲ್ಲಿ ಎಷ್ಟೋ ಮಕ್ಕಳು ತಪ್ಪಿ ಹೋಗ್ತಾ ಇದ್ದಾರೆ, ಅವರನ್ನು ಕೂಡ ದೇವರು ನಮ್ಮ ವಶಕ್ಕೆ ಕೊಟ್ಟಿದ್ದಾರೆ. ಪ್ರಾರ್ಥನೆಯ ಮೂಲಕವಾಗಿ ಅವರನ್ನು ಕೂಡ ನಾವೇನು ಮಾಡಬೇಕು, ಕಾಪಾಡಿಕೊಳ್ಬೇಕು. ಮತ್ತು ನಾವು ನೋಡ್ಬೋದು, ದೇವರು ನಮಗೆ ಕೃಪಾವರಗಳನ್ನು ಕೊಟ್ಟಿದ್ದಾರೆ. ಈ ಕೃಪಾವರಗಳನ್ನು ನಾವೇನು ಮಾಡಬೇಕು, ನಷ್ಟಪಡಿಸಿಕೊಳ್ಳಬಾರದು, ಅದು ಪ್ರಜ್ವಲಿಸುವ ಹಾಗೆ ನಾವು ಕಾಪಾಡಿಕೊಳ್ಬೇಕು. ಮತ್ತು ನಾವು ನೋಡಿದ್ದೇವೆ, ದೇವರು ನಮ್ಮ ವಶಕ್ಕೆ ಸೇವೆಯನ್ನು ಕೊಟ್ಟಿದ್ದಾರೆ. ವಿವಿಧ ರೀತಿಯಾದ ಸೇವೆಗಳಿದೆ. ನಾವು ನೋಡ್ಬೋದು 5 ಥರ ಸೇವೆಗಳಿದೆ. 5ರಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನು ನೀವು ಹೊಂದಿಕೊಂಡಿರೋದಾದರೆ ಆ ಸೇವೆಯನ್ನು ನೀವು ಕಾಪಾಡಿಕೊಳ್ಳಿ, ಅದನ್ನು ನಷ್ಟಪಡಿಸಿಕೊಳ್ಳಬೇಡಿ. ಮತ್ತು ನಾವು ನೋಡಿದ್ದೇವೆ, ದೇವರು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ಟಿಲ್ಲ, ರಕ್ಷಣೆ ತನ್ನ ರಕ್ತ ಸುರಿಸಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಿಮಗೆ ಕೊಟ್ಟಿರುವ ಆ ರಕ್ಷಣೆಯನ್ನು ನೀವು ಕಾಪಾಡಿಕೊಳ್ಳಿ. ಆ ರಕ್ಷಣೆಯನ್ನು ನೀವು ನಷ್ಟಪಡಿಸಿಕೊಳ್ಬೇಡಿ. ಆ ರಕ್ಷಣೆಯಲ್ಲಿ ನಿಲ್ಲಿರಿ, ನಂಬಿಕೆಯಿಂದ ಬದುಕಿರಿ. ಅದಕ್ಕೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನಂಬಿಕೆ ಇಲ್ಲದೆ ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಆಗಲ್ಲ. ನಮ್ಮ ರಕ್ಷಣೆಯನ್ನು ಕಡೇ ತನಕ ನಾವು ಕಾಪಾಡಿಕೊಳ್ಳೋಣ, ಆಗ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಲಿಕ್ಕೆ ಸಾಧ್ಯವಾಗ್ತದೆ. ಏನೇ ಸಂಭವಿಸಿದ್ರೂ ಕೂಡ ಕ್ರಿಸ್ತನು ನನ್ನನ್ನು ರಕ್ಷಿಸಿದ ಆ ರಕ್ಷಣೆಯನ್ನು ನಾನು ನಷ್ಟಪಡಿಸಿಕೊಳ್ಳಲ್ಲ ಎಂಬುದಾಗಿರುವ ದೃಢ ನಂಬಿಕೆಯಲ್ಲಿ ನಾವು ಜೀವಿಸೋಣ. ಹಾಗಾದರೆ ಪ್ರಿಯರೇ, ದೇವರು ನಿಮ್ಮ ವಶಕ್ಕೆ ಕೊಟ್ಟಿರುವುದನ್ನು ನೀವು ಕಾಪಾಡಿಕೊಳ್ಳಿರಿ. ದೇವರು ನಿಮ್ಮ ವಶಕ್ಕೆ ಕೊಟ್ಟಿರುವುದನ್ನು ಅಲ್ಪವೆಂಬುದಾಗಿ ಎಣಿಸಬೇಡಿರಿ, ಅದರಲ್ಲಿ ಅಲಕ್ಷ್ಯರಾಗಬೇಡಿರಿ, ಅಪನಂಬಿಗಸ್ಥರಾಗಬೇಡಿರಿ. ನಿಮ್ಮ ವಶಕ್ಕೆ ದೇವರು ಕೊಟ್ಟಿರುವುದನ್ನು ನೀವು ಕಾಪಾಡಿಕೊಳ್ಳುವಾಗ ದೇವರು ಅನೇಕ ವಿಷಯಗಳನ್ನು ಮತ್ತೆಯೂ ನಿಮಗೆ ಕೊಡಲಿಕ್ಕೆ ನಿಮ್ಮನ್ನು ನಂಬಿಗಸ್ಥರು ಎಂಬುದಾಗಿ ಆತನು ಎಣಿಸುವವನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ದೇವರು ನಿನ್ನ ವಶಕ್ಕೆ ಕೊಟ್ಟಿರುವ ಕುಟುಂಬವನ್ನು ನೀನು ಕಾಪಾಡಿಕೊ, ನಿನ್ನ ಮಕ್ಕಳನ್ನು ನೀನು ಕಾಪಾಡಿಕೊ, ನಿನಗೆ ಕೊಟ್ಟ ಕೃಪಾವರಗಳನ್ನು ನೀನು ಕಾಪಾಡಿಕೊ, ನಿನ್ನ ಕೊಟ್ಟಂಥ ಸೇವೆಯನ್ನು ನೀನು ಕಾಪಾಡಿಕೊ, ನಿನಗೆ ಕೊಟ್ಟ ರಕ್ಷಣೆಯನ್ನು ನೀನು ಕಾಪಾಡಿಕೊ. ಕಾಪಾಡಿಕೊಳ್ಳಿಕ್ಕೆ ದೇವರ ಕೃಪೆಯನ್ನು ಕೇಳಿ ಪಡ್ಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆಯೇ, ನೀವು ನಮ್ಮ ವಶಕ್ಕೆ ಕೊಟ್ಟಿರುವಂಥ ಕೃಪೆ ಕರ್ತನೆ ಅಪ್ಪ, ದೇವರ ಕುಟುಂಬವನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ನೀನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಮಕ್ಕಳನ್ನು ಕಾಪಾಡಿಕೊಳ್ಳಿಕ್ಕೆ ದೇವರೇ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕೊಟ್ಟಿರುವ ಕೃಪಾವರಗಳನ್ನು ಕಾಪಾಡಲ್ಪಡಲಿಕ್ಕೂ, ಸೇವೆಯನ್ನು ಕಾಪಾಡಲ್ಪಡಲಿಕ್ಕೂ, ದೇವರೇ ನೀನು ಕೊಟ್ಟಿರುವ ರಕ್ಷಣೆಯನ್ನು ಕಾಪಾಡಲ್ಪಡಲಿಕ್ಕೂ ಬೇಕಾದ ದೇವರೇ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಇದರಲ್ಲಿ ಯಾವ ಅಲಕ್ಷ್ಯಗಳು ಉಂಟಾಗದೆ ದೇವರೇ ಸ್ತೋತ್ರಪ್ಪ, ಬೇಜವಾಬ್ದಾರಿ ಉಂಟಾಗದೆ ಕರ್ತನೆ, ಅದನ್ನು ಜವಾಬ್ದಾರಿಯಿಂದ ಕಾಪಾಡಿಕೊಂಡು ದೇವರೇ ನಿನ್ನ ನಿತ್ಯ ಜೀವಕ್ಕೆ ಬಾಧ್ಯವಾಗುವವರೆಗೂ ದೇವರೇ ಅದರಲ್ಲಿ ನಂಬಿಗಸ್ಥರಾಗಿ ನಿಲ್ಲಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಈ ದಿನ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರತ್ಯೇಕವಾಗಿ ನೀವು ಕೇಳಿದ ಹಾಗೆ ಅನೇಕರು ಈ ವಾಕ್ಯನ ಕೇಳುವಾಗ ಅನೇಕರಿಗೆ ನೀವು ಕಳಿಸಿಕೊಡಿರಿ. ಹಾಗೆ ಪ್ರಾರ್ಥನಾ ಗುಂಪುಗಳಿಗೆ
ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ನೀವು ಆ ಗ್ರೂಪಿನ ಆ ಲಿಂಕಲ್ಲಿ ನೀವು ಬಂದು ವಾಟ್ಸಪ್ಪಲ್ಲಿ ಜಾಯ್ನ್ ಆಗೋದಾದರೆ ಅದರ ಮೂಲಕ ನಿಮಗೆ ಲಿಂಕ್ ಸಿಕ್ಕುವಂಥದ್ದಾಗಿರ್ತದೆ. ಗೂಗಲ್ ಮೀಟ್ನ ಲಿಂಕು ಪ್ರತಿದಿನ ಸಂಜೆ 7:30ಯಿಂದ 8:30 ಗಂಟೆ ಇರುವಂಥ ಒಂದು ಮೀಟಿಂಗ್, ಮತ್ತು ಮಧ್ಯರಾತ್ರಿ 3 ಗಂಟೆಯಿಂದ 4:15 ಗಂಟೆ ಇರುವಂಥ ಗೂಗಲ್ ಮೀಟಿನ ಪ್ರಾರ್ಥನೆಗೆ ನೀವು ಜೊತೆಗೆ ಸೇರಿ ಪ್ರಾರ್ಥನೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ನೀವು ಆ ವಾಟ್ಸಪ್ಪಿನಲ್ಲಿ ಜಾಯ್ನ್ ಆಗೋದಾದರೆ, ಅಷ್ಟು ಮಾತ್ರವಲ್ಲದೆ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸಬಹುದು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ಹಾಗೆ ನಾವು ಬೈಬಲ್ ಸ್ಟಡಿಯನ್ನು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಯಾವುದಾದ್ರೂ ಜಾಯ್ನ್ ಆಗಬೇಕೆಂಬುದಾಗಿ ನಿಮ್ಗೆ ಆಸಕ್ತಿ ಇರೋದಾದರೆ, ಬೈಬಲ್ ಸ್ಟಡಿಗೆ ಜಾಯ್ನ್ ಆಗಬೇಕಾದ್ರೆ ಆ ನಂಬರಲ್ಲಿ ನಾವು ಕೆಳಗೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ಮತ್ತೆ ಹೇಗೆಲ್ಲ ಜಾಯ್ನ್ ಆಗ್ಬೋದು ನಿಯಮಗಳನ್ನು ನಾವು ತಿಳಿಸಿಕೊಳ್ತೇವೆ. ಹಾಗೆ ಒಂದು ಫಾರಮ್ ಇದೆ, ಅದನ್ನು ಫಿಲ್ ಮಾಡಬೇಕಾಗಿ ಬರ್ತದೆ. ನಿಮ್ಮಲ್ಲಿ ಆಸಕ್ತರಾಗಿರುವವರು ಬೈಬಲ್ ಸ್ಟಡಿಗೆ ಜಾಯ್ನ್ ಆಗ್ಬೋದು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೆನ್.